ಸ್ನೇಹಿತರೆ, ಇವತ್ತು ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ಐತಿ. ಎಲ್ಲರಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀನಿ. ಅದರ ಜೊತೆಗೆ ನನ್ನ ದೊಡ್ಡ ತಮ್ಮ ಮಂಜುನಾಥ್, ಅವನ ಹುಟ್ಟುಹಬ್ಬ ಕೂಡ ಇವತ್ತಿರೋದ್ರಿಂದ ನನ್ನೆಲ್ಲ ಸ್ನೇಹಿತರು ಅವನಿಗೆ ಆಶೀರ್ವಾದ ಮಾಡಿರಿ. ನಾನು ಕೂಡ ಈ ಬ್ಲಾಗ್ ಮುಖಾಂತರ ಅವನಿಗೆ ವಿಶ್ ಮಾಡ್ತಾ ಇದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ವಿಶ್ ಅ ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಮಂಜು. ನಿನ್ನೆಲ್ಲ ಕನಸುಗಳು ನನಸಾಗಲಿ, ಹಾಗೆ ಆ ಭಗವಂತ ನಿನಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ನೂರಾರು ಕಾಲ ಸುಖ ಸಂತೋಷದ ಜೊತೆಗೆ ಆಶೀರ್ವದಿಸಿ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ಸಾರಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನನ್ನ ಮಗ ಬೆಳಗ್ಗೆ ವಿಡಿಯೋ ತೊಗೊಳತ್ತಾನ್ರಿ. ಇಲ್ಲೇ 8:30 ಆಗೈತಿ. ಸ್ನಾನ ಮಾಡಿ ಬಂದು ಅದನ್ನ ನಾನು ಮ್ಯಾಗಿ ಮಾಡಿದ್ದೆ. ಜಸ್ಟ್ ಕಾವೇರಿದು ಸ್ನಾನಾಗಿ ರೆಡಿ ಆಗಕತ್ತಾಳ. ಈ ವಿಡಿಯೋ ಬಂದುಬಿಟ್ಟು ನಾವೇನೆಲ್ಲರೂ ಔಟಿಂಗ್ ಹೋಗಿದ್ವಿ ಸಂಡೇ. ಅದರ ನೆಕ್ಸ್ಟ್ ಡೇ ರೀ, ಅಂದ್ರೆ ಸೋಮವಾರ ಬೆಳಗ್ಗೆದ್ರಿ ಇದು ರೂಟೀನ್. ಆಕಿಗೋಸ್ಕರ ಮ್ಯಾಗಿ ಮಾಡೀನಿ. ಇಲ್ಲೇ ರೈಸ್ ಬಿಸಿ ಇಟ್ಟೀನಿ. ಮತ್ತೇನಪ್ಪ ಅಂತಂದ್ರೆ ಇಲ್ಲೇ ನಮಗಿನ್ನು ನಾಷ್ಟಕ್ಕೆ ಉಳ್ಳಾಗಡ್ಡಿ ಹೆಚ್ಚಬೇಕು. ಯಾಕೆ ಎರಡೆರಡು ನಾಷ್ಟ ಅಂತ ನೀವು ಅಂದ್ಕೊಂಡ್ರೆ ಯಾಕೆ ಅನ್ನೋದು ನಾನು ಈಗ ಹೇಳ್ತೀನಿ. ಬರ್ರಿ, ಪ್ರಾಪರ್ ಇಂಟ್ರಡಕ್ಷನ್ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಇಂಟ್ರಡಕ್ಷನ್ ಕೊಡ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಮಮ್ಮಿ ನೀನು ಹೇಳ್ಪ ನಂಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ. ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ನಾನು 8:30 ಆಗೈತಿ ಟೈಮ್. ಮತ್ತು ಮನ್ಯಾಗಂತೂ ಖುಷಿ ಅಂದ್ರೆ ಖುಷಿ ಅಂತ ಹೇಳ್ಬೋದು ನನಗಂತೂ. ಯಾಕಂದ್ರೆ ಅಕ್ಕ ಮಕ್ಕಳು ಎಲ್ಲರೂ ಇಲ್ಲೇ ಬಂದಾರ. ಈಗ ಹೋದ್ವಾರ ತಂಗಿದ್ ನೈಟ್ ಶಿಫ್ಟ್ ಐತ್ರಿ. ಸೊ ನೈಟ್ ಶಿಫ್ಟ್ ಇದ್ರೆ ಹಗ್ಲಿ ಇವತ್ತು ಮನ್ಯಾಗ ಇದ್ದ ಇರ್ತಾಳ. ಹಿಂಗಾಗಿ ಅಕ್ಕಿ ಜೊತೆ ಒಂದು ವಾರ ಉಳ್ಕೊಂಡ್ರೆ ಒಂದು 4-5 ದಿವಸ. ಇವತ್ತಿಂದ ಹಾಕಿದ ಡೇ ಶಿಫ್ಟ್. ಸೊ ಯಾರು ಇರಂಗಿಲ್ಲ ಮನ್ಯಾಗ ಅಂತ ಹೇಳಿ ಅದಕ್ಕೆ ಇಲ್ಲೇ ಬಂದೇವಿ ಎಲ್ಲರೂ. ಈಗ ಎದ್ದು ಚಹಾ ಅಷ್ಟ ಕುಡ್ದೇವಿ. ಇನ್ನು ನಾಷ್ಟಾದ ಪ್ರಿಪ್ರೇಷನ್ ನಡಿಬೇಕು. ಕಾವೇರಿ ರೆಡಿ ಆಗ್ಯಾಳ. ಆಕಿಗೊಂಚೂರು ಮ್ಯಾಗಿ ಮಾಡೀನಿ. ಅಕ್ಕಿಗೆ ಮತ್ತು ಅನ್ನೂ ತಿಂತ ಅಂತ ಸ್ವಲ್ಪ ಮ್ಯಾಗಿ ಮಾಡೀನಿ. ನಮಗೇನೈತಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ಆಯ್ತು ಅಂತ ಸ್ವಲ್ಪ ಲೇಟಾಗಿ ಬಿಸಿ ಬಿಸಿಯಾಗಿ ಆರಾಮಾಗಿ ಮಾಡ್ಕೊಂಡ್ರೆ ಆಯ್ತು ಉಪ್ಪಿಟ್ಟು ಅಂತ ಹೇಳಿ ಈಗ ಹೆಚ್ಚಾಕತ್ತೀನಿ ಉಳ್ಳಾಗಡ್ಡಿ ಅದು. ಸೊ ಇವತ್ತಲ್ರಿ ಡೈಲಿನೂ ಇಂಟ್ರೆಸ್ಟಿಂಗ್ ಆಗೇ ಇರ್ತಾವೆ, ಮಸ್ತಾಗಿರ್ತಾವೆ ಬ್ಲಾಗ್ಸ್. ಸೊ ತಪ್ಪದ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ರಿ, ಕಮೆಂಟ್ ಮಾಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡ್ರಿ. ಹಾಗೆ ಬಿಸ್ನೆಸ್ ಅಲ್ಲಿ ಏನಾದರೂ ಆರ್ಡರ್ ಕೊಡೋದಿದ್ರೆ ಖಂಡಿತವಾಗ್ಲೂ ಆರ್ಡರ್ ಪ್ಲೇಸ್ ಮಾಡ್ರಿ. ಸ್ಕ್ರೀನ್ ಮೇಲಂತೂ ನಂಬರ್ ಇದ್ದೇ ಇರ್ತೈತಿ. ವಾಟ್ಸಪ್ ಆದ್ರೂ ಮಾಡ್ರಿ, ಇಲ್ಲ ಕಾಲ್ ಮುಖಾಂತರ ಆದರೂ ಆರ್ಡರ್ ಮಾಡ್ಬೋದು. ನೀವು ಆರ್ಡರ್ ಕೊಟ್ಟ ತಕ್ಷಣ ಫ್ರೆಶ್ ಆಗಿ, ಟೇಸ್ಟಿಯಾಗಿ, ಕ್ವಿಕ್ ಆಗಿ, ಶುಚಿಯಾಗಿ, ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನಿಮ್ಮ ಒಂದು ಸಪೋರ್ಟ್ ಬಿಸ್ನೆಸ್ಸಿಗಾಗಿರ್ಬೋದು, ನನ್ನ ಚಾನಲ್ಗಾಗಿರ್ಬೋದು ಇರಲಿ ಯಾವಾಗ್ಲೂ ಅಂತ ಕೇಳ್ಕೊಳ್ತೇನೆ ನೋಡ್ರಿ. ಅವನು ಹೋಗಿದ್ನಲ್ಲ ಇವತ್ತು ವಾಲಿಬಾಲ್ ಆಡಕ್ಕೆ. ಮುಗಿದ್ಮೇಲೆ ಬಂದಿದ್ದು ನಾನು ಲೇಟಾಗೆ ಹೋದ ಬಿಡ. ಬಾಲ್ ಬಂದ್ರೆ ನೋಡಿದೆ, ಇಲ್ಲಾಂದ್ರೆ ನಿಮ್ಮ ಅಣ್ಣ ಎಲ್ಲೇ ನಿಂದಿರ್ತಾನ ಅಲ್ಲೇ ಬರ್ಬೇಕದ ಬಾಲ್. ಅವಾಗ ಹೊಡ್ಯಾವ ನಿಮ್ಮ ಅಣ್ಣ. ಬಾಲ್ ಇದ್ದಲ್ಲಿ ಓಡಿ ಹೋಗಿ ಹೊಡೆಯಂಗಿಲ್ಲ ನಿಮ್ಮ ಅಣ್ಣ. ನೋಡಿ ಹೆಂಗ್ ಮಾಡ್ತಾನ. ಚಾ ಇಲ್ಲ ಚಾ ಅಲ್ಲೇ ಕರಿ ಚಾ ಚಂದದ. ಸ್ನೇಹಿತರೆ, ಮಕ್ಕಳದೆಲ್ಲ ಟಿಫನ್ ಆಯ್ತು. ಅವರಿಗೆ ಚಿತ್ರಾನ್ನ ಮ್ಯಾಗಿ ಆಯ್ತು. ನಾನು ಅಕ್ಕ ಉಪ್ಪಿಟ್ಟು ತಿನ್ನತೀವಿ. ಚುರ್ಮರಿ, ಸ್ವಲ್ಪ ಶೇಂಗಾ ಹೋಳಿಗೆ ಇತ್ತು ನೋಡ್ರಿ. ಇಲ್ಲದಾವು ಚುರ್ಮರಿ, ಖಾರ, ಶೇಂಗಾ ಹೋಳಿಗೆ, ಉಪ್ಪಿಟ್ಟು ನಮ್ಮ ನಾಷ್ಟ. ಕಾಕ ಬರ್ತೀನಿ ಅಂದ್ರೆ ವಾಪಸ್ ಜಳಕ ಮಾಡಿ ನೋಡ್ಬೇಕು. ಅವ್ರು ಬಂದ್ರೆ ಅವ್ರಿಗೆ ಉಪ್ಪಿಟ್ಟು. ಬರ್ರಿ ಸ್ನೇಹಿತರೆ, ನಾಷ್ಟ ಮಾಡೋಣ ಅಂತ. ಕರೇನ ಎಷ್ಟು ಶಾನೆ ಅದ. ನಾವು ಇಷ್ಟು ಗಿಡಕ್ಕೆ ನೀರು ಹಾಕಿ ಜಳಕ ಮಾಡತ್ತ. ಮತ್ತೆ ಅವ್ರು ಕರೆದ್ರು ಬರವಲ್ರಿ ಎದ್ದಿಬ್ರು. ಹೋದ್ಲನ್ರೇನು ಹಂಗ ಹೋಗ್ಯಾಳ. ಇಂಜೆಕ್ಷನ್ ಇದ್ದು ಅಂತನ. ಇಕ್ಕಿ ಹೋದ್ಲ ತನ್ನ ಚಿನ್ನು ಎಕ್ಸಾಮ್ ತಂದಿದ್ಲಲ್ಲ. ನಾಷ್ಟ ಮಾಡಿದ್ರನೆ? ಏನು ಮಾಡಿದ್ರು? ಅದ ನಮ್ದು ಅದ.
ಇಲ್ಲಿ ಒಗ್ಗರ್ನ ಅನ್ನ ತಮ್ಮ ಒಗ್ಗರ್ನ ನೋಡ್ಯಾರ ಅವ್ರು ಉಪ್ಪಿಟ್ಟು ತಿಂದಿಲ್ಲ ಅಬ್ಬಿ ಜಳಕ ಮಾಡತಾನ ಮಾಮರ್ ಬಂದಾದ ನಂತರ ಸಾಕಷ್ಟು ಮಾತಾತು ಆ ನಂತರ ಏನೈತ್ರಿ ಅರ್ಜೆಂಟಾಗಿ ಇವತ್ತು ಎಷ್ಟೊತ್ತಿದ್ರು ಪಾರ್ಸಲ್ ಕಳಿಸೋ ಇದ್ದು ನಾನು ಹೇಳಿದ್ದೆ ನಿಮಗೆ ಸೋಮವಾರ ಎಷ್ಟೊತ್ತಿದ್ರು ಕಳಿಸ್ಬೇಕಂತ ಹೇಳಿ ಅದಕ್ಕೋಸ್ಕರ ಬಾದಾಮ್ ಪುರಿ ಮಾಡೋದಿತ್ತು ಬಾದಾಮ್ ಪುರಿ ಮಾಡಿದೆ ನಾನು ಬಾದಾಮ್ ಪುರಿ ಮಾಡಿ ಅವನ್ನ ಆರಕ್ಕೆ ಹಾಕೀನಿ ಇನ್ನೂ ಪಾರ್ಸಲ್ ಕಳಿಸಿಲ್ಲ ಪ್ಯಾಕ್ ಮಾಡ್ಬೇಕು ನಂತರ ಆಮೇಲೆ ಏನು ಮಾಡಿದೆ ಅಂದ್ರೆ ಹೆಸರು ಕಾಳು ಪಲ್ಯ ಮಾಡಿದೆ ಬದ್ನೆಕಾಯಿ ಎಣ್ಗಾಯಿ ಮಾಡಿದೆ ಹಾಗೆ ಬ್ಯಾಳಿ ಸಾರು ಸ್ವಲ್ಪ ಇತ್ತು ತೋರಿಸಿದ್ದೆ ನಿಮ್ಗೆ ರೈಸ್ ಮಾಡಿದೆ ಮತ್ತು ಅಕ್ಕ ಏನಂದ್ಲು ಬೇಡಬ್ಬಾ ಭಾಳೊತ್ತದ ನೀನು ಮಾಡಕತ್ತ ನಾನು ರೊಟ್ಟಿ ಮಾಡ್ತೀನಿ ಅಂದ್ಲು ಅಕ್ಕ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದ್ಲು ಮತ್ತು ಮೊಸರು ಚಟ್ನಿ ಉಪ್ಪಿನಕಾಯಿ ಎಲ್ಲನೂ ಕೂಡ ಇತ್ತು ಈಗ ಎಲ್ಲರೂ ಸೇರಿ ಊಟ ಮಾಡಕತ್ತೆ ನೋಡ್ರಿ ಮಾಮ ಡ್ಯೂಟಿಗೆ ಹೋದ್ರೆ ಅಂದ್ರೆ ನಮ್ಮ ತಂಗಿಯವ್ರ ಮನೆಯವರು ಅವ್ರು ಮಧ್ಯಾಹ್ನ ಶಿಫ್ಟ್ ಇತ್ತು ಅವ್ರದ್ದು ಸೊ ಅವರು ಸ್ವಲ್ಪ ಹೊತ್ತು ಕುಂತ ಆನಂತರ ಡ್ಯೂಟಿಗೆ ಹೋದ್ರಿ ಅವರು ನಾವು ಈಗ ಎಲ್ಲರೂ ಸೇರಿ ಊಟ ಮಾಡತ್ತೀವಿ ಸ್ನೇಹಿತರೆ ಊಟ ಮಾಡಿ ಆದ ನಂತರ ನಾನು ಎಲ್ಲನೂ ಪ್ಯಾಕ್ ಮಾಡಬೇಕು ಪ್ಲೇನ್ ಖಾರ ಪುಡಿ ಮಸಾಲೆ ಖಾರ ಪುಡಿದು ಒಬ್ಬರದ್ದು ಆರ್ಡ್ರ್ ಇತ್ತು ಗರಂ ಮಸಾಲ ಮತ್ತು ಒಂದು ಮಸಾಲೆ ಖಾರದ ಆರ್ಡ್ರ್ ಇತ್ತು ಅದನ್ನು ಒಬ್ಬರದ್ದು ಇತ್ತು ನಂತರದಲ್ಲಿ ಅವಲಕ್ಕಿ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಬಾದಾಮ್ ಪುರಿದು ಒಬ್ಬರದ್ದು ಆರ್ಡ್ರ್ ಇತ್ತು ಸೊ ಒಟ್ಟಾರೆಯಾಗಿ ಎಲ್ಲರದ್ದು ಕೂಡ ನಾನು ಪ್ಯಾಕ್ ಮಾಡಬೇಕು ಮತ್ತು ಹೈದ್ರಾಬಾದಿಗೆ ಬೇಸನ್ ಲಡ್ಡು ಕಳಿಸೋದಿತ್ತು ಅದನ್ನು ಕೂಡ ಪ್ಯಾಕ್ ಮಾಡಬೇಕು ಅದೆಲ್ಲ ಪ್ಯಾಕ್ ಮಾಡಿ ಆದ ನಂತರ ನಾನು ತಮ್ಮ ಅಥವಾ ತಂಗಿಗನ ಹೇಳಿ ಕಳಿಸ್ಕೊಡ್ಬೇಕು ಕೊರಿಯರಿಗೆ ಸಾಯಂಕಾಲ ಟೈಮ್ ನೋಡ್ರಿ ಒಳಗಂತೂ ತುಂಬ ಅಂದ್ರೆ ತುಂಬ ಸೆಕೆ ಐತಿ ಹೊರಗಡೆನೆ ಕೂತೇವಿ ತಂಪು ಗಾಳಿ ಐತಿ ಹೊರಗೆ ಮತ್ತು ಹಾಲ್ನಾಗಿಂದ ಯಾವಾಗಲೂ ಲೈಟ್ ಆಫ್ ಮಾಡಿರ್ತೇನೆ ನಾನು ಯಾಕಂದ್ರೆ ಇಲ್ಲೇ ಲೈಟಿನ ಕಂಬ ನಮ್ಮ ಮನೆ ಮುಂದೆ ಇರೋದ್ರಿಂದ ಲೈಟಿನ ಹುಳ ಎಲ್ಲ ಒಳಗೆ ಹೋಗ್ಬಿಡ್ತಾವ್ರಿ ಅಕಸ್ಮಾತ್ ನಾ ಹಾಲ್ನಾಗ ಲೈಟ್ ಆನ್ ಮಾಡಿದ್ನಿ ಅಂದ್ರೆ ಇಲ್ಲಿ ಎಲ್ಲ ಹುಳ ಒಳಗೆ ಹೋಗ್ಬಿಡ್ತಾವೆ ರಾತ್ರಿ ಮಲಗಾಕನ ಒಂಥರ ಹಿಂಸೆ ಅನ್ನಿಸ್ತೈತಿ ಅದಕ್ಕೋಸ್ಕರ ಕತ್ಲಿದ್ರೆ ಒಳಗೆ ಹೋಗಂಗಿಲ್ಲ ರೀ ಅದಕ್ಕೆ ನಾನು ಹಾಲ್ನಾಗಿನ ಲೈಟ್ ಯಾವಾಗಲೂ ಆಫ್ ಮಾಡೇ ಇಟ್ಟಿರ್ತೀವಿ ಇಲ್ಲೇನೈತಿ ಕಾವೇರಿ ಕೈಯೊಳಗೆ ಕಾಕಾರ ತರಕಾರಿ ಕೊಟ್ಟು ಕಳಿಸಿದ್ರು ಅದ್ರೊಳಗಿಂದ ಕೊತ್ತಂಬರಿ ಕರಿಬೇವು ತೊಗೊಂಡು ಅಕ್ಕ ಇಲ್ಲೇ ಬಿಡಿಸ್ಕೊಂತ ಕೂತಾಳ ಮಕ್ಕಳದ್ದು ಅಭ್ಯಾಸ ನಡೆದೈತಿಲ್ಲ ಹೀಗಾಗಿ ಇಲ್ಲೇ ಬಿಡಿಸ್ತೀನಿ ತಡಿ ಅಂತ ಹೇಳಿ ಸೊಪ್ಪು ಬಿಡಿಸತ್ತಾಳ ನಾನು ಇಲ್ಲೇ ಕುಂತೀನಿ ನೋಡ್ರಿ ಕಾವೇರಿ ಒಳಗಡೆ ಇದ್ದಾಳ ಅಡುಗೆಗೆ ರೆಡಿ ಮಾಡಕತ್ತಾಳ ಕನ್ನಡ ಇಂಗ್ಲೀಷ್ ಅಭಿ ಅಲ್ಲೇ ಕುಂತು ದೊಡ್ಡಪ್ಪ ಕಡೆ ನಾಕೊಂದು ಕೊಟ್ರಂತ ನೋಡಿ ಅಭಿ ನಿಮ್ಗೊಂದು ರೂಪಾಯಿ ನಿಮ್ಗೊಂದು ರೂಪಾಯಿ ಹಲೋ 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 ಹ್ಞೂ ಮುಗ್ದೈತನ ಇವ ನೋಡು ಏನು ಮಾಡ್ಕೋಕಿ ನೀನು ಚಪಾತಿ ಹಿಟ್ಟು ನಾದ್ ಬಿಡನ್ ಮಧ್ಯಾಹ್ನ ರೊಟ್ಟಿ ಮಾಡಿದ್ವಿ ಚಪಾತಿ ಹಿಟ್ಟು ನಾದ್ ಬಿಡನ್ ಪಲ್ಯ ಐತಿ ಎಷ್ಟಕೊಂಡೆ ಒಂದೊಂದು ಸಾಕಾಗತ್ತ ಒಂದೊಂದು ಚಪಾತಿ ತಿಂತೀನಿ ಮತ್ತು ಪಲ್ಯ ವೇಸ್ಟ್ ಆಕೈತೆ ಅದು ಅಂದಾಗ ಹಚ್ಕೊಂಡು ಅಂತೀರನ ಹೆಸ್ರು ಕಾಳು ಮತ್ತು ಇಲ್ಲ ಫ್ರಿಜ್ನಾಗ ಐತೆ ಅದು ಅಟ್ಟಾರ ಹೊರಗಿಡ ನಾದ್ ಬಿಡೋಣ ಒಂದಿಟ್ಟು ರೊಟ್ಟಿ ಬೇಡ ಅಕ್ಕಿ ಇವತ್ತು ರೊಟ್ಟಿ ಮಾಡ್ಬೇಕು ಅನ್ಕೊಂಡಿರ್ತಾಳೆ ಸೋಮವಾರ ಇವತ್ತು ರೊಟ್ಟಿ ಮಾಡೇವಲ್ಲ ಮಧ್ಯಾಹ್ನ ಗೋಧಿ ಹಿಟ್ಟನಾದಾತಾಳ್ರಿ ಕಾವೇರಿ ಮಧ್ಯಾಹ್ನ ಬಿಸಿ ಬಿಸಿ ರೊಟ್ಟಿ ಆಗಿದ್ವು ಅಕ್ಕ ಮಾಡಿದ್ಲು ನೋಡಿದ್ದೀರಿ ತೋರಿಸಿದ್ದೆ ನಿಮಗೆ ಇಲ್ಲೇ ನಾಳೆಗೆ ದೋಸಕ್ಕೆ ಹಾಕಿದ್ದೆ ಎಲ್ಲ ರುಬ್ಬಿದ್ಲ ಫಸ್ಟ್ ಈಗ ರುಬ್ಬಿ ಒಂದು ಎಂದಿಲ್ಲನ್ವಾ ಅವಲಕ್ಕಿನ್ನ ಹಾಂ ಇದನ್ನು ಮಾಡಿದ್ಲ ಅಕ್ಕ ಎಲ್ಲ ಬಾಂಡೆ ತಿಕ್ಕಿದ್ಲು ಇದ್ದಷ್ಟು ಮಧ್ಯಾಹ್ನ ಎಲ್ಲ ಸ್ವಲ್ಪ ಬೆಳಗಿದ್ದೆ ನಾನು ಇನ್ನೊಂದು ಸ್ವಲ್ಪ ಇದು ತೊಳೆದ್ಲೆಲ್ಲ ಮಧ್ಯಾಹ್ನದ ಸ್ವಲ್ಪ ಪಲ್ಯ ಐತಿ ತೋರಿಸಿದೆ 2 ಥರ ಪಲ್ಯ ಆಗಿತ್ತು ಮಧ್ಯಾಹ್ನ ಪಲ್ಯ ಸಾರು ಐತಿ ಆ ಟ್ರೇ ತಗೊಂಡು ಇಲ್ಲಿ ಟ್ರೇ ಬಂದೆ ಕಾಯಿಪಲ್ಲೆ ಕೇಳ್ತಾ ಹಾಕಿ
ಇಲ್ಲಿ ಅಭ್ಯಾಸ ಡೀಪ್ ಸ್ಟಡಿ ನಡೆದೈತೆ ನೋಡ್ರಿ. ಅದ ಡಕ್ಕನ್ ಕರೆಕ್ಟ್ ಹಾಕುವ ಉಳ್ಳಿಗಳಿತ್ತು. ಏನು ತೊಂಟಿಕಾಯಿ ಮಾಡತ್ತಿಲ್ಲ ಕಾಕಾರ ಕಾಯಿಪಲ್ಲೆ ಕೊಟ್ಟು ಕಳ್ಸ. ನಾ ಹೇಳಿಲ್ಲ ಫಿಕ್ಸ್ ಅದು, ಅದಕ್ಕೆ ಕೇಳಿ ನಿನಗೆ ನಾನು. ನಮ್ಮ ಕಾವೇರಿ ಕಾಯಿ ಕೊಟ್ಟು ಕಳ್ಸ್ಯಾರ ತರಕಾರಿ. ಈಗ ಕೈಲ ತೆಗಿಯಾತ ಕೊಡ್ತೇನೆ ತಡಿ ಕವರ್. ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ಬೆಳಗ್ಗೆಯಿಂದನೂ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯಿಂದನ. ಸೊ ಇವತ್ತು ಡೈಲಿ ರುಟೀನ್ ಇರ್ತೈತ್ರಿ, ಡೈಲಿ ಬ್ಲಾಗ್ ಇರ್ತೈತಿ. ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಈಗ ನೋಡ್ರಿ, ಇಲ್ಲಿ ಆಲೂಗಡ್ಡಿನ ಕುದಿಸ್ಲಿಕ್ಕೆ ಇಟ್ಟೀನಿ. ಒಂದು ಕಡೆ ಚಹಾ ಮಾಡಕ್ಕೆ ಇಟ್ಟೀನಿ, ನೋಡ್ತಾ ಇರ್ಬೋದು. ಅಕ್ಕ ಮತ್ತು ಮಕ್ಕಳು ವಾಕಿಂಗ್ ಮಾಡಕತ್ತಾರ. ಕರ್ಕೊಂಡು ಹೋಗಾಳಕ್ಕೆ ಅವ್ರಿಬ್ಬರಿಗೂ, ಚಿಂಟುಗೆ ಮತ್ತು ಅಭಿಷೇಕಗೆ. ಅಡ್ಡಾಡ್ಸ್ಕೊಂಬರ್ತೀನಿ ಬರ್ರಿ ನಿಮ್ಗೆ ಅಂಥೇಳಿ ಅಕ್ಕ ಹೋಗ್ಯಾಳ. ಅನು ಇನ್ನೂ ಮಲ್ಕೊಂಡಾಡ್ರಿ. ಕಾವೇರಿ ವಾಶ್ರೂಮ್ ಹೋಗ್ಯಾಳ. ಸೊ ರೂಟೀನ್ ಅಂತೂ ಸ್ಟಾರ್ಟ್ ಆಗೈತಿ. ಹೇಳಿದ್ದೆ ನಿಮ್ಗೆ, ದೋಸೆಗೆ ಹಾಕಿದ್ದೆ ಹಿಟ್ಟು ರುಬ್ಬಿದ್ಲ ಕಾವೇರಿ ಅಂತ. ಸೊ ಯಾವ ರೀತಿ ಹುದಿಗೆ ಬಂದೈತಿ ಅದನ್ನು ತೋರಿಸ್ಬೇಕು ನಿಮ್ಗೆ. ಬರ್ರಿ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ, ಇನ್ನೂ ಹುದುಗಾಕತೈತಿ, ನೋಡ್ತಾ ಇರ್ಬೋದು ನೀವು, ಇನ್ನೂ ಚೆಲ್ಲಾಗತೈತಿ. ನನಗೆ ಡೌಟ್ ಇತ್ತು, ಹೀಗಾಗಿ ಈ ಬುಟ್ಟಿನ ಹಿಟ್ಟ ಮಲ್ಕೊಂಡಿದ್ದೆ ನಾನು ಇದ್ರ ಕೆಳಗೆ, ನೋಡ್ತಾ ಇರ್ಬೋದು. ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ. ಈಗ ಇದನ್ನು ಕ್ಲೀನ್ ಮಾಡೋಣ ಅಂತ, ಡಬಲ್ ಕೆಲಸ ಇದೊಂದು. ನೋಡ್ರಿ, ಇಲ್ಲೇ ಚಹಾ ಆಯಿತು, ಹಸಿ ಶುಂಠಿ ಹಾಕಿ ಮಾಡೀನಿ ಚಹಾ. ಇಲ್ಲೇ ಹಾಲಿಟ್ಟೆ ನೋಡ್ರಿ, ಹಾಲು ಕಸಕ್ಕಿಟ್ಟೀನಿ. ಇಲ್ಲಿ ದೋಸೆನೇ ಮಾಡ್ಬೇಕಂತ ಹೇಳೇನ ಆಲೂಗಡ್ಡೆ ಹಾಕಿಟ್ಟಿದ್ದು. ಮತ್ತು ಚಟ್ನಿಗೆ ಕಾಯಿ ಕೂಡ ಎತ್ತಿಟ್ಟೀನಿ ಫ್ರಿಜ್ನಾಗಿಂದ. ನೋಡ್ರಿ, ಇದು ಮೊನ್ನೆ ಪೂಜೆಗೆಲ್ಲ ಕಾಯಿ ಹೊಡೆದಿದ್ವಲ್ರಿ, ಅದ್ರದ್ದೆಲ್ಲನೂ ತುರಿದ್ಬಿಟ್ಟು ಇಟ್ಟಿದ್ದೇನೆ. ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಈ ಥರ ಬಾಕ್ಸ್ನಾಗ ಹಾಕಿ ಫ್ರೀಝರ್ನಾಗ ಇಟ್ಟಿರ್ತೇನೆ ರೀ. ಒಂದು ತಿಂಗಳು, 1.5 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಫ್ರೀಝರ್ನಾಗ ಇಟ್ಟರೆ ಏನಂದ್ರೆ ಏನೂ ಆಗಂಗಿಲ್ಲ. ಆದ್ರೆ ಏನೈತಿ, ನಾವು ಫಟ್ನ ನಮ್ಗೆ ಯಾವಾಗ ಬೇಕು ಅವಾಗ, ಎಷ್ಟು ಬೇಕಷ್ಟು ತಕ್ಕೊಂಡು ಮತ್ತು ಅವಾಗಿಂದ ಅವಾಗ ಈ ಬಾಕ್ಸ್ನ ಚಂದಂಗೆ ಕ್ಲೋಸ್ ಮಾಡಿ ನಾವು ಫ್ರೀಝರ್ನಾಗ ಸ್ಟೋರ್ ಮಾಡಿದ್ರೆ ಹಸಿ ಕೊಬ್ಬರಿ ಒಟ್ಟ ಕೆಡಂಗಿಲ್ಲ ರೀ. 1.5 ತಿಂಗಳವರೆಗೂ, 2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಸೊ ನಾನು ಕೂಡ ಇಷ್ಟು ತೆಂಗಿನಕಾಯಿನ ಒಡೆದು ತುರಿದ್ಬಿಟ್ಟು ಇದ್ರೊಳಗೆ ಹಾಕಿಟ್ಟೀನಿ, ನೋಡ್ತಾ ಇರ್ಬೋದು. ನಾನು ಒಂದು 5:30ಗೆನ ಎತ್ತಿಟ್ಟೀನಿ ಇದನ್ನು ಫ್ರೀಝರ್ನಾಗಿಂದ, ನಾರ್ಮಲ್ ಹಂತಕ್ಕೆ ಬರಲಿ ಅಂತ ಹೇಳಿ. ಅದಕ್ಕೋಸ್ಕರ ಇದನ್ನ ಹಾಕೀಗ ಫಟ್ನ ಚಟ್ನಿ ಮಾಡ್ಕೊಂಬಿಡೋಣ ಅಂತ. ಹಿಟ್ಟಂತೂ ನೋಡ್ರಿ ಯಾವ ರೀತಿ ಬೀಳಾಕತ್ತೈತಿ. ನೀವು ಯಾಕ ಆಡಾಕತ್ತಾನ ಅಂದಂಗೆ ಆತ್ಲೇ ನನಗೆ. ಬಂದ್ರನವ್ರ ಈಗ ಬಂದ್ರ? ಹೌದಣ್ಣ, ನೀನು ಹೋಗ್ಬೇಕಿಲ್ಲ ಮತ್ತೆ? ಅಲ್ಲ, ಎಕ್ಸ್ಟ್ರಾ ಯಾವ್ದಾರ ಬಾಲ್ ಐತಂದ ನಾವು ಇಸ್ಕೊಂಡು ಆಡ್ಬೇಕಿಲ್ಲ? ನೀನು ಕರ್ಕೊಂಡು ಹೋಗಕ್ಕೆ ಹಂಗೆ ಹೇಳ್ಯಾನ ನಾವು, ಒಬ್ಬನ ಹೋಗ್ಲಾರ್ದ ನಿನ್ನೆ ಬಸ್ಬೇಕಂತ ಹೇಳಿ. ಹೌದು, ಇನ್ನೂ ದೊಡ್ಡದಿತ್ತಕ್ಕ ಗ್ರೌಂಡ್. ಅದ ನೋಡಿಲ್ಲ, ಮನೆ ಮಾಡಿಬಿಟ್ರಲ್ಲಿ. ಮಸ್ತಿತ್ತು ಗ್ರೌಂಡ್, ಕ್ರಿಕೆಟ್ ಆಡ್ತಿದ್ರಲ್ಲ ಎಲ್ಲರೂ. ಅಂದ್ರೆ ಈ ಗ್ರೌಂಡ್ ಸಣ್ಣದಾಗೈತಿ, ಮೊದಲು ಮಸ್ತ್ ಇತ್ತು, ಇನ್ನೂ ದೊಡ್ಡದಿತ್ತು. ಚಲೋ ಐತಿ, ಹಂಗೇನಿಲ್ಲ. ಇಲ್ಲಿ ಒಳಗೆ ಪ್ಲಾಟ್ ಅದು ಚಲೋ ಮಾಡ್ಯಾರ, ಸಮಾನ ಎಲ್ಲ ಮಾಡ್ಯಾರ. ಅದ್ರ ಒಬ್ಬೊಬ್ರ ಹೋಗಕ್ಕೆ ಭಯ ಅನಿಸ್ತೈತಿ.
ಸ್ವಲ್ಪ ಕಾಡು ವಾತಾವರಣ ಐತದ. ಕಾಡು ಪ್ರಾಣಿ ಆಗಲಿ ಇಲ್ಲ ಅಂತಿಂಥವ್ರಾಗಲಿ ಭಯ ಅನಿಸ್ತದೆ ಸ್ವಲ್ಪ. ಅಂದರೂ ವಾಕಿಂಗ್ ಬರ್ತಾರೆ, ಆ ಕಡೆಯಿಂದನೂ ಬರ್ತಾರೆ, ಆ ಸೈಡಿಂದನೂ ಬರ್ತಾರೆ. ಆಗ್ಯಾವ ಈಗ ಆಗ್ಯಾವ. ನಾ ಈ ಮನೆ ಕಟ್ಟುವಾಗ ಹೋಗಿದ್ದೆ ಡೈಲಿ ಅಲ್ಲಿ ಹೋಗಿದ್ದೆ ಒಬ್ಬಕ್ಕೆ. ನವಿಲ ಬೆಳಗ್ಗೆ ಒಂದು 6-6:30 ಹಿಂಗೆ ಹೋಗ್ಬೇಕು. ಮಸ್ತ್ ಕೂಗ್ತಿರ್ತಾವ ನೋಡಿ ಹಂಗೆ ಸಿಕ್ಕಾಪಟ್ಟಿ. ಆದ್ರೆ ಮುಂದಕ್ಕತ್ತ ಹೋಗ್ಬೇಕು, ಇಲ್ಲೇ ಕಾಣಂಗಿಲ್ಲ, ಮುಂದಕ್ಕತ್ತ ಹೋಗ್ಬೇಕು. ಭಾಳ ಅದಾವ ನವಿಲಲ್ಲಿ. ಒಂದಿನ ಇಲ್ಲೇ ಬಂದಿತ್ತು ನನ್ನ ಮನೆ ಹಿಂದನ. ಅಯ್ಯೋ ಎಷ್ಟು ಟ್ರೈ ಮಾಡಿದ್ಲ ಮಂಜುಳಾ, ಇಲ್ಲಿ ಮ್ಯಾಗ ಹತ್ತಿ ಎಷ್ಟು ತಗೊಳಕ್ ಟ್ರೈ ಮಾಡಿದ್ವಿ ನಾವು. ಅಷ್ಟು ಒಂದ್ ಸ್ವಲ್ಪ ಸಿಕ್ಕಿತ್ತದ. ಇಲ್ಲಿ ಮ್ಯಾಲ ಹತ್ತ, ಆಮೇಲೆ ಹತ್ತಿ ಹಿಂಗ ಹಾರಿ ಹೋಗ್ಬಿಡ್ತ. ತಗೊಂಡಿದ್ವಿ ನಾವು ಅವಾಗ. ಆಕೆ ಹೋದ್ರು ನೋಡೆ ಕಂಡು ಹಿಡ್ದಿದ್ಲದು, ನವಿಲ್ಲದ ಅಂತ ಹೇಳಿ. ಇಲ್ಲೇ ಕೊಡ್ತಿದ್ವಲ್ಲ ಅವಾಗ ಮಾತಾಡ್ಕೋತ. ಚಾ ಕೊಡ್ಲಿ? ನಿಮ್ಮಣ್ಣ ಬರ್ಬೇಕು. ಚಾಳಿ ಹಿಡಿದಾನೆ ಇಲ್ಲ? ಎಲ್ಲಿ ಬಿಡ್ಬೇಕ, ಎಷ್ಟೊತ್ತನ ಇರ್ತಾರ ಬಿಟ್ರ. ಇವ್ ಬರ್ಲಿ ಅಂತ ಹಂಗೆ ಹೇಳ ನಾವು. ಇವ್ ಕೊಳಕಾರ ಇವ್ ಹೋಗ್ಕಾನು. ನಾಳೆ ಬರ್ತಾವ. ಇನ್ನ ತೋರಿಸೋಲ್ ಬಿಡ್ಲಿ ಅದ. ನಾನು ಈಗ ಅದನ್ನ ನೋಡಿದೆ ಎದ್ದುಬಿಟ್ಲೆ. 5ನೇ ತಾರೀಕಂತ ತೋರ್ಸಾಕತೈತಿ. ಇನ್ನೂ ಅಲ್ಲಿಂದ ಶಿಫ್ಟ್ ಆಗಿಲ್ಲ ಅದ. ಏನ್ ಮಾಡ್ತಾರ ನೋಡು. 9 ತಾರೀಕು ಕೊಟ್ಟಿದ್ದಿಲ್ಲ ಅದ? 9ನೇ ತಾರೀಕು ಡೆಲಿವರಿ. ಮತ್ 9 ಆಗ್ಬೇಕಲ್ಲ ಇನ್ನ. ಇವ್ 7 ಇನ್ನ. ಅವರು ಕ್ರಿಕೆಟ್ ಬಾಲ್ ಆನ್ಲೈನ್ ಆರ್ಡರ್ ಮಾಡ್ಯಾರ್ರಿ. ಅದನ್ನ ವೇಟ್ ಮಾಡತ್ತಾರ ಅಣ್ಣ ತಮ್ಮ. ಅದಿನ್ನೂ ಲೇಟ್ ಐತಿ. ಅಲ್ಲಿಂದನೇ ಏನೋ ಶಿಫ್ಟ್ ಆಗಿಲ್ಲ ಅದ. ಯಾವಾಗ ಕಳಿಸ್ತಾರ ಗೊತ್ತಿಲ್ಲ. ಡೆಲಿವರಿ ಮಾತ್ರ 9ನೇ ತಾರೀಕು ಕೊಟ್ಟಾರ. ಬಟ್ ಇವ್ರಿಗೆ 9ನೇ ತಾರೀಕು ಮಟ್ಟ ಬರೋ ಮಟ್ಟ ಪುರ್ಸೋದ್ಬೇಕಲ್ರಿ. ಅದ ಬಾಲ್ ತೊಗೊಂಡು ಆಡೋರು ಅದಾರ ಅವ್ರ ಅಣ್ಣ ತಮ್ಮ. ಹಿಂಗಾಗಿ ಇವ್ರು ವಾಕಿಂಗ್ ಮಾಡಿ ಬಂದ್ರ ಅಕ್ಕ ಮತ್ತು ಅಭಿಷೇಕ. ಅವಂಗ ವಾಲಿಬಾಲ್ ಆಡಕ್ಕೆ ಬಿಟ್ಟು ಬಂದಾರ ಗ್ರೌಂಡ್ನಾಗ. ಚಿಂಟುಗ ಹೋಗಿರ್ತಾನ್ರಿ. ತಿಳಿದ್ರೆ ಲಘು ಎದ್ದು ಹೋಗ್ಕಾನ, ಇಲ್ಲಂದ್ರೆ ಹೋಗಂಗನೇ ಇಲ್ಲ. ನಾನಾರ ಬೈದ್ ಇಡಾಕತ್ತೀನಿ. ಡೈಲಿ ಹೋಗಪ್ಪ, ಈಗ ವೆಕೇಶನ್ ಐತಿ, ಬೆಳಗ್ಗೆ ಎದ್ದು ಹೋಗು 1-2 ತಾಸು ವಾಲಿಬಾಲ್, ನಿನಗೂ ಒಳ್ಳೇದಂತ ಹೇಳಿ ಮೂಡಿರಿ. ಒಟ್ಟು ಇವತ್ತು ಬೈದ್ ಕಳ್ತೀನಿ. ಹೋಗ್ಯಾನ. ಕುಕ್ಕರ್ ಆತ. ಈಗ ಚಹಾ ಹಾಕ್ಕೊಡ್ತೇನೆ ಎಲ್ಲರಿಗೂ. ಸರಿ ಸ್ನೇಹಿತರೆ, ದೋಸೆ ನೋಡೋಣ ಅಂತ ಹೆಂಗೆ ಬರ್ತಾವ ಅಂತ ಹೇಳಿ ಬಂದ್ಬಿಡ್ರಿ ನಾಷ್ಟಕ್ಕೆ ಎಲ್ಲರೂ. ಬಿಸಿ ಬಿಸಿ ದೋಸೆ, ಪಲ್ಯ, ಚಟ್ನಿ. ನೀವು ಕೂಡ ನಾಷ್ಟ ಮಾಡಿರಿ ಅಂತ ಬಂದ್ಬಿಡ್ರಿ ಎಲ್ಲರೂ. ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಂತರ.